हेलो फ्रेंड्स, वेलकम बैक टू मೈ यूट्यूब ಚಾನಲ್। ಇವತ್ತು ನಾವು ಮಟನ್ ಕಾಲ್ ಸೂಪ್ ಅಥವಾ ಮಟನ್ ಪಾಯ ಸೂಪ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ। ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ, ಅದಕ್ಕೆ 2 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋಬೇಕು। ನೆಕ್ಸ್ಟ್ 2 ಟೀ ಸ್ಪೂನ್ ಆಗೋಷ್ಟು ಕಾಳುಮೆಣಸು, ನೆಕ್ಸ್ಟ್ ಒಂದು ಈರುಳ್ಳಿ ಹಾಕೊಳ್ತಾ ಇದ್ದೀನಿ। ಈರುಳ್ಳಿ ನೀವು ಹಾಕೋಬೋದು, ಕೆಲವರು ಹಾಕಲ್ಲ, ಈರುಳ್ಳಿ ಕಡ್ದು ಹಾಕೊಂಡ್ರೆ ಚೆನ್ನಾಗಿರುತ್ತೆ। ಹಾಗೆ 2 ಇಂಚು ಶುಂಠಿನ ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಅದನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ। ನೆಕ್ಸ್ಟು 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಗೆ 1 ಹಿಡಿ ಪುದೀನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ। ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ, ನೀವು ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು। ಅದಕ್ಕೆ 5 ಹಸಿಮೆಣಸು ಹಾಕ್ತಾಯಿದ್ದೀನಿ। ಇದಿಷ್ಟನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು। ನೆಕ್ಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು 25 ಗ್ರಾಮ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ। ಆಯಿಲ್ ಬಿಸಿ ಆದ ನೆಕ್ಸ್ಟು ಮಿಕ್ಸ್ ಮಾಡಿರೋಂಥ ಪೇಸ್ಟನ್ನ ಹಾಕ್ಕೋಬೇಕು। ಗ್ರೈಂಡ್ ಮಾಡಿರೋಂಥ ಪೇಸ್ಟನ್ನು ಚೆನ್ನಾಗಿದ್ದು ಫ್ರೈ ಆಗಬೇಕು। ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ। ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ, ಅದು ಎಣ್ಣೆ ಮೇಲೆ ಬರುತ್ತೆ ನೋಡಿ, ಅಷ್ಟೋ ತನಕ ಫ್ರೈ ಮಾಡ್ಕೋಬೇಕು। ನೆಕ್ಸ್ಟ್ ಇದಕ್ಕೆ ನಾನು ಮಟನ್ ಕಾಲನ್ನ ಹಾಕ್ಕೊಳ್ತಾ ಇದ್ದೀನಿ। ಮಟನ್ ಕಾಲಿಗೆ ಅರಿಶಿಣ ಹಾಕಿ ತೊಳೆದಿಟ್ಕೋಬೇಕು। ನಾನೀಗ ನೆಕ್ಸ್ಟ್ ಅದನ್ನ ಹಾಕ್ಕೊಂಡಿದ್ದೀನಿ, ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ। ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅದು ಸ್ವಲ್ಪ ಬಿಸಿ ಆಗಲಿ। ನೆಕ್ಸ್ಟ್ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ। ನೆಕ್ಸ್ಟ್ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ। ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು। ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇರೋದು ಇದನ್ನು, ಹಾಗಾಗಿ ಇದನ್ನು ಎಳೆ ಕುರಿ ಇದು, ಹಾಗಾಗಿ ನಾನು ಇದನ್ನು 4 ವಿಷಲ್ ಕೂಗಿಸ್ಕೊತೀನಿ। ನೀವು ಬೆಳೆದಿರೋದಾದರೆ ಒಂದು 5ರಿಂದ 6 ವಿಷಲ್ ಕೂಗಿಸ್ಕೊಳ್ಳಿ। ನಾನಿದು ಎಳೆದಾಗಿರೋದ್ರಿಂದ 4 ವಿಷಲ್ ಕೂಗಿಸ್ಕೊಳ್ತೀನಿ। ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ನೀವು ಒಂದ್ಸಲ ಮಾಡಿ ನೋಡಿ ಇದನ್ನು ಮನೇಲಿ। ನೋಡಿ 4 ವಿಷಲ್ ಆದಮೇಲೆ ನಾನು ಇದಕ್ಕೆ ಲಿಂಬೆ ರಸ ಹಾಕ್ತಿದ್ದೀನಿ। ಅರ್ಧ ಲಿಂಬೆ ಹುಳಿನ ಕಟ್ ಮಾಡಿ ಅದ್ರ ರಸ ತೆಗೆದು ಹಾಕ್ಕೊಂಡಿದ್ದೀನಿ। ತುಂಬ ಸಿಂಪಲ್ ರೆಸಿಪಿ ಫ್ರೆಂಡ್ಸ್, ಇದು ನೀವು ಮನೇಲಿ ಆರಾಮ್ಸೆ ಮಾಡ್ಕೋಬೋದು। ಇದು ಮಂಡಿ ನೋವು, ಬೆನ್ನೋವು ಎಲ್ಲ ಇರುತ್ತಲ್ಲ ಅಂಥವರಿಗೆ ಬೆಸ್ಟ್ ಇದು ರೆಮಿಡಿ ಅಂತಲೇ ಹೇಳ್ಬೋದು। ಯಾಕಂದರೆ ಇದೊಂದು ಔಷಧಿ ಕೂಡ ಆಗುತ್ತೆ, ಬೇಗ ವಾಸಿ ಆಗುತ್ತೆ। ತಿಂಗಳಲ್ಲಿ 1-2 ಸರ್ತಿ ಮಾಡಿ ಕುಡಿದ್ರೆ ಒಳ್ಳೆಯದು। ಹಾಗೆ ಇದು ಬಾಣಂತಿಯವ್ರಿಗೆ ಕೂಡ ತುಂಬ ಒಳ್ಳೆಯದು, ಅವರಿಗೆ ಕೂಡ ಬೆನ್ನೋವು ಇರುತ್ತಲ್ವ, ಹಾಗಾಗಿ ಅವರಿಗೆ ಇದು ಮಾಡಿಕೊಟ್ರೆ ತುಂಬ ಒಳ್ಳೆಯದು। ಹಾಗೆ ನಾರ್ಮಲಾಗಿ ಯಾರಿಗೆ ಸೂಪ್ ಇಷ್ಟ ಇರುತ್ತೋ ಅವರು ಕೂಡ ಮಾಡ್ಕೊಂಡು ಕುಡಿಬೋದು ಇದನ್ನು। ತುಂಬ ಏನು ಮಸಾಲೆಗಳನ್ನೂ ಹಾಕಿರಲ್ಲ, ಸಿಂಪಲ್ ಮಸಾಲೆ ಹಾಕಿ ಸಿಂಪಲ್ಲಾಗೇ ಮಾಡ್ಕೊಳ್ಳೋ ರೆಸಿಪಿ ಇದು। ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮಾಂಸ ಎಲ್ಲ। ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು। ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು। ಇಷ್ಟೇ ಫ್ರೆಂಡ್ಸ್, ಕಾಲ್ ಸೂಪ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡ್ರಲ್ಲ, ನೀವು ಮನೇಲೊಮ್ಮೆ ಟ್ರೈ ಮಾಡಿ। ನಾನು ಮಾಡಿರೋ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್, ಶೇರ್ ಹಾಗೂ ಕಮೆಂಟ್ನ ಮಾಡಿ। ನೆಕ್ಸ್ಟ್ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ। ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್।